ಗುರುಗಳೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಸರಿ. ಹಲೋ ಹಲೋ ಹಲೋ, ನಮಸ್ತೆ. ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ. ಏನ್ ಹೆಸರು? ನನ್ನ ಹೆಸರು ಕಾವ್ಯಶ್ರೀ ಅಂತ, ಮೈಸೂರಿಂದ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ, ಏನ್ ಕೇಳ್ಬೇಕು? ಗುರುಗಳಿದ್ದಾರೆ, ಮಾತಾಡಿ. ಹಾ, ನಮಸ್ತೆ ಅಮ್ಮ ಕಾವ್ಯ, ಹೇಳು. ನಮಸ್ತೆ ಗುರುಗಳೇ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ. ಆಯ್ತಮ್ಮ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಆಯ್ತಮ್ಮ. ಗುರುಗಳೇ, ಏನಿಲ್ಲ ನಿಮ್ಮ ಆಶೀರ್ವಾದ ಇರ್ಲಿ ಗುರುಗಳೇ. ಗುರುಗಳೇ, ಆಯ್ತಾಯ್ತು. ಏನಂದ್ರೆ ಪ್ರಶ್ನೆ, ನನ್ನ ಯಜಮಾನ್ರು ಕೆಲ್ಸಗಳಿಗೆ ಪ್ರಯತ್ನ ಪಡ್ತಾ ಇದಾರೆ ಗುರುಗಳೇ. ಯಾವುದಕ್ಕೆ? ಹೊಸ ಹೊಸ ಪ್ರಾಜೆಕ್ಟ್ ಗಳಿಗೆ ಪ್ರಯತ್ನ ಹಾ. ಪಡ್ತಾ ಇದ್ದಾರೆ ಗುರುಗಳೇ. ಹಾ ಹಾ ಆ ಕೆಲಸಗಳೆಲ್ಲ ಕೊನೆ ಮೂಮೆಂಟ್ ಅಲ್ಲಿ ಬಂದು ಇನ್ನೇನು 99% ಆಗಿರುತ್ತೆ, ಇನ್ನೊಂದು % ಅಲ್ಲಿ ಕೈ ಬಿಡ್ತಾ ಇದೆ. ಹಾ ಹಾ ಹಂಗಾಗ್ತಿದೆ ಗುರುಗಳೇ. ನೋಡೋಣ. ಈ ಒಂದು ಪೆಂಡುಲಮ್ ಭವಿಷ್ಯವಾಣಿಯಲ್ಲಿ ಏನು ಹೇಳುತ್ತೆ, ಇದು ನಮ್ಮ ಸೂಕ್ತ ಮನಸ್ಸನ್ನು ಎಕ್ಸೆಸ್ ಮಾಡ್ಕೊಂಡು ಹೇಳುವಂಥದ್ದು. ಕಾವ್ಯಶ್ರೀನಾ? ನನ್ನ ಹೆಸರು ಕಾವೇಶಿ ಗುರುಗಳೇ. ನಮ್ಮ ಯಜಮಾನ್ರದ್ದು ಕೆಲಸ ವೆಂಕಟೇಶ್ ಅಂತ. ಹಾಂ, ನೋಡೋಣ. ವೆಂಕಟೇಶ್ ಅವರಿಗೆ ಯಾವ ಥರ ಬ್ಲಾಕೇಜಸ್ ಇದೆ? ಅವ್ರಿಗೆ ಬ್ಲಾಕೇಜ್ ಇರೋದು ನಿಜಾನೇ. ಏನಾಗ್ತಾ ಇದೆ ಅಂದರೆ, ಕರೆಕ್ಟಾಗಿ ಇನ್ನೂ ಒಂದೂವರೆ ತಿಂಗಳ ನಂತರ ಅವರಲ್ಲಿರುವಂತಹ ಈ ಒಂದು ಮನಸ್ಸಿನ ಚಂಚಲತೆ ಅಥವಾ ಪ್ರಾಜೆಕ್ಟ್ ಹಿಡಿದದ್ದನ್ನು ಬಿಟ್ಟು ಕೈಗೆ ಬಂದು ಕಟ್ಟಾಗುವಂಥದ್ದು, ಇವೆಲ್ಲ ಕೂಡ ನಿಂತೋಗುತ್ತೆ. ನೀವೇನು ಮಾಡಬೇಕಂತಂದರೆ, ಮಲಗುವಾಗ, ರಾತ್ರಿ ಮಲಗುವಾಗ, ನಿರಂತರವಾಗಿ 7 ದಿನ ಪ್ರಯೋಗ ಆಗಬೇಕು. ದಿನಂಪ್ರತಿ ರಾತ್ರಿ ಮಲಗುವಾಗ ಒಂದು ಲೋಟದಲ್ಲಿ, ಒಂದು ಸ್ಟೀಲಲ್ಲ, ಗ್ಲಾಸಿನ ಒಂದು ಲೋಟದಲ್ಲಿ ಅದು ನೀರನ್ನು ಹಾಕಿಟ್ಟು, ಅದು ಸ್ವಲ್ಪ ಉಪ್ಪು ಹಾಕಿಟ್ಟು, ಅವರು ಮಲಗುವಂಥ ದಿಂಬಿನ ಪಕ್ಕದಲ್ಲೇ ಇಡಬೇಕು. ಅದನ್ನು ಸೊ ಇಟ್ಬಿಟ್ಟು ಬೆಳಗಿನ ಜಾವ ಏನು ಮಾಡಬೇಕು, ಅದನ್ನು ತಗೊಂಡೋಗ್ಬಿಟ್ಟು ಹೊರಗಡೆ ಯಾವುದೋ ಗಿಡಕ್ಕೆ ಹಾಕಬೇಕು. ನಿರಂತರವಾಗಿ ಇದನ್ನು 7 ದಿನ ಅವ್ರು ಮಾಡಬೇಕು ಮನೆಯಲ್ಲಿ. ಸೊ ಹಿಂಗಾದ್ರಿಂದ ಏನಾಗುತ್ತೆ, ಅವರಲ್ಲಿ ಸ್ಟ್ಯಾಬಿಲಿಟಿ ಬರುವಂಥದ್ದು, ಮತ್ತು ಈ ಒಂದು ಮನಸ್ಸಿನ ಚಂಚಲತೆ ದೂರ ಆಗಿ ಸ್ಥಿರವಾಗಿ ಒಂದು ಸ್ಥಿರತೆಯಿಂದ ಬಂದು ಅವರು ಮಾಡುವಂಥ ಪ್ರಾಜೆಕ್ಟ್ಗಳು ಕೂಡ ಸಕ್ಸಸ್ ಆಗುವಂಥದ್ದು. ಸೊ ಇದು ಇಮಿಡಿಯೇಟಾಗಿ ನೀವು ಮಾಡಿದರೆ ನಿಮಗೆ ಶೀಘ್ರತೆಯಲ್ಲಿ ನಿಮ್ಮ ಯಜಮಾನರ ಕೆಲಸಗಳು ಕೈಗೂಡುತ್ತಮ್ಮ. ನೀವು ಆಗ್ಲೇ ಹೇಳಿದ್ರಿ ಅಮಾವಾಸ್ಯೆಯಲ್ಲಿ ಈ ರೀತಿ ಪೂಜೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಂಡ್ ನಿಮ್ಮ ಆಶ್ರಮದಲ್ಲಿ ಅಮಾವಾಸ್ಯೆ ಪೂಜೆ ಅನ್ನೋದು ತುಂಬಾ ವಿಶೇಷವಾಗಿದೆ. ಎಲ್ಲರೂ ಹೆದರ್ತಾರೆ ಅಮಾವಾಸ್ಯೆ ಅಂದ್ರೆ ಏನು ಒಳ್ಳೇದ್ ಮಾಡಬಾರ್ದು ಅಂತ ಹೇಳಿ. ಬಟ್ ನೀವ್ ಯಾಕೆ ಅಷ್ಟು ಮಹತ್ವ ಕೊಡ್ತೀರಾ? ಏನಿದೆ ಅಮಾವಾಸ್ಯೆ ಪೂಜೆ, ಅದ್ರ ಮಹತ್ವ ಬಗ್ಗೆ ಹೇಳೋದಾದ್ರೆ? ಅಮಾವಾಸ್ಯೆ ಅಂತಂದರೆ ಜನ ತುಂಬ ಹೆದರ್ಕೊಂಡ್ಬಿಡ್ತಾರೆ. ಅಮಾವಾಸ್ಯೆ ಅಂದರೆ ಅದು ಒಂದು ಶುದ್ಧವಾದಂತಹ ಶುದ್ಧೀಕರಣದ ದಿನ. ಆ್ಯಕ್ಚುಲಿ ನಿಮ್ಮಲ್ಲಿರುವಂತಹ ನಕಾರಾತ್ಮತೆಯನ್ನು ತೊಳೆದು ಹಾಕುವಂತಹ ಪವಿತ್ರವಾದಂಥ ದಿನ ಅದು. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಮನುಷ್ಯರಿಗೆ ಯಾವಾಗ ಆರ್ಥಿಕ ಸಮಸ್ಯೆ ಶುರು ಆಗುತ್ತೋ, ಇವಾಗ ನೋಡ್ಬೋದು ಒಂದು ಕ್ವಶನ್, ಅವರು ಹತ್ತಿರ ಬರುತ್ತೆ ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಥರ ಆದಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಬರದೇ ಇರುವಂಥದ್ದು, ಇವಕ್ಕೆಲ್ಲ ಏನಾಗುತ್ತೆ ಅಂದರೆ, ಮೂಲ ರೂಟ್ ಕಾಸ್ ಏನಾಗುತ್ತೆ ಅಂದರೆ, ನಿಮ್ಮ ಪಿತೃಗಳ ಒಂದು ಆಶೀರ್ವಾದ, ನಿಮ್ಮ ಪಿತೃಗಳ ಒಂದು ರಕ್ಷಣೆ, ನಿಮ್ಮ ಪಿತೃಗಳ ಮಾರ್ಗದರ್ಶನ ಇರದೇ ಇದ್ದಾಗ ಈ ಥರವಾದಂತಹ ಒಂದು ಅಸ್ತವ್ಯಸ್ತವಾದಂಥ ಸಿಚುವೇಶನ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಅದಲ್ಲದೆ ಚಿಕ್ಕ ಮಕ್ಕಳು ಚಿಕ್ಕವರಾಗಿರಲ್ಲ, ದೊಡ್ಡವ್ರ ಥರ ಮಾತಾಡ್ತಾರೆ, ಬರಬೇಕಾದ ದುಡ್ಡು ಕಾಸು ಕೂಡ ಬರಲ್ಲ, ಮನೆಯಲ್ಲಿ ಯಾವತ್ತಲೂ ಜಗಳ ಕಿರಿಕಿರಿ ಆಗ್ತಾ ಇರೋದು, ಇವಕ್ಕೆಲ್ಲ ಕಾರಣ ಈ ಪಿತೃಕರ್ಮಗಳು, ಪಿತೃಗಳ ಅನುಗ್ರಹ ಇರದಿರುವಂಥದ್ದು.